ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಪದ್ಮಾವತಿ ಕಿಚನ್. ನಾನು ಇವತ್ತು ಬೀನ್ಸ್ ಪಲ್ಯ ರೆಸಿಪಿ ಮಾಡೋದನ್ನು ತೋರಿಸ್ತಾ ಇದ್ದೇನೆ. ಇದು ಎಲ್ಲದಕ್ಕೂ ಒಳ್ಳೆಯದಾಗ್ತದೆ. ದೋಸೆ, ಚಪಾತಿ, ಪೂರಿ, ರೊಟ್ಟಿ, ದೋಸೆ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್. ಈಗ ನಾನು ಹೇಗೆ ಮಾಡೋದಂತ ತೋರಿಸ್ತೇನೆ. ಅದಕ್ಕೆ ನಾನು ಅರ್ಧ kg ಬೀನ್ಸ್ ತಗೊಳ್ಳಿದ್ದೇನೆ. ಅದನ್ನು ಸಣ್ಣದಾಗಿ ಕಟ್ ಮಾಡಿದ್ದೇನೆ. ಮತ್ತು ಒಂದು ಬಾಣಲೆ ಇಟ್ಟು ಅದಕ್ಕೆ ನಾನು 2 ಚಮಚ ಕಡಲೆ ಬೀಜ ಹಾಕಿ ಹುರಿತಾ ಇದ್ದೇನೆ. ಮತ್ತು ಒಂದು ಮಿಕ್ಸಿಯಲ್ಲಿ ಒಂದು 3 ಚಮಚ ತೆಂಗಿನಕಾಯಿ ಹಾಕಬೇಕು. ಮತ್ತು 2 ಖಾರದ ಮೆಣಸು, 2 ಬೇಡಿಗೆ ಮೆಣಸು ಹಾಕಬೇಕು. ಮತ್ತು ಸ್ವಲ್ಪ ಪುದೀನ ಹಾಕಬೇಕು. ಮತ್ತು ಕೊತ್ತಂಬರಿ ಸೊಪ್ಪು ಹಾಕಬೇಕು ಸ್ವಲ್ಪ. ಮತ್ತು ಒಂದು ಅರ್ಧ ಶುಂಠಿ ಹಾಕಬೇಕು. ಮತ್ತು ಒಂದು 5-6 ಎಸಳು ಬೆಳ್ಳುಳ್ಳಿ ಹಾಕಬೇಕು. ಮತ್ತು ನಾವು ಕಡಲೆಕಾಯಿ ಬೀಜ ಹುರಿದದ್ದನ್ನು ಹಾಕಬೇಕು ಅದಕ್ಕೆ. ಇದನ್ನು ನೀರು ಹಾಕದೆ ಗ್ರೈಂಡ್ ಮಾಡಬೇಕು. ಮತ್ತು ಒಂದು ಬಾಣಲೆ ಬಿಸಿ ಆಗಲಿಕ್ಕೆ ಇಡಬೇಕು. ಅದಕ್ಕೆ ಒಂದು 2 ಚಮಚ ಎಣ್ಣೆ ಹಾಕಬೇಕು. ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕಬೇಕು. ಸಾಸಿವೆ ಹಾಕಿದ ಮೇಲೆ ಅದಕ್ಕೆ 1 ಚಮಚ ಜೀರಿಗೆ ಹಾಕಬೇಕು. ಜೀರಿಗೆ ಹುರಿದಾದ್ಮೇಲೆ ಅದಕ್ಕೆ ಒಂದು ಸ್ವಲ್ಪ ಬೇಸೊಪ್ಪು ಹಾಕಬೇಕು. ಆಮೇಲೆ 1 ಚಮಚ ಕಡಲೆಬೇಳೆ ಹಾಕಬೇಕು. ಮತ್ತು 1 ಚಮಚ ಉದ್ದಿನಬೇಳೆ ಹಾಕಬೇಕು. ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಈಗ ಸಣ್ಣದಾಗಿ ಕಟ್ ಮಾಡಿದ ಈರುಳ್ಳಿಯನ್ನು ಹಾಕಬೇಕು. ಅದನ್ನು ಸಹ ಚೆನ್ನಾಗಿ ಫ್ರೈ ಮಾಡಬೇಕು. ಲೋ ಫ್ಲೇಮ್ನಲ್ಲಿ ಫ್ರೈ ಮಾಡಬೇಕು. 1/4 ಚಮಚದಷ್ಟು ಅರಿಶಿನ ಹಾಕಬೇಕು ಫ್ರೈ ಆದಮೇಲೆ. ಈಗ ಫ್ರೈ ಆಯಿತು. ಈಗ ಸಣ್ಣದಾಗಿ ಕಟ್ ಮಾಡಿದ ಬೀನ್ಸನ್ನು ಹಾಕಬೇಕು. ಇದನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮತ್ತು 1 ಚಮಚ ಉಪ್ಪು ಹಾಕಬೇಕು. ಈಗ ಅದನ್ನು ಮಿಕ್ಸ್ ಮಾಡಿ ಇಡಬೇಕು. ಇನ್ನು ಇದಕ್ಕೆ ಒಂದು 2 ಚಮಚದಷ್ಟು ನೀರು ಹಾಕಬೇಕು. ನೀರು ಹಾಕಲಿಲ್ಲದ್ರೆ ತಳ ಇಡ್ತದಲ್ಲ, ಅದಕ್ಕೆ ಜಾಸ್ತಿ ಹಾಕಬಾರ್ದು, 2 ಚಮಚವೇ ಹಾಕಬೇಕು. ಮತ್ತು ಬಾಯಿ ಮುಚ್ಚಿ ಬೇಯಲಿಕ್ಕೆ ಬಿಡಬೇಕು. ಈಗ ನಾವು ಮಸಾಲೆ ಮಾಡಿಟ್ಟಿದ್ದನ್ನು ಅದನ್ನು ಅದಕ್ಕೆ ಹಾಕಬೇಕು. ಹಾಕಿದ್ದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಬಾಯಿ ಮುಚ್ಚಿ ಇಡಬೇಕು ಇದನ್ನು. ಮತ್ತು ಇದಕ್ಕೆ ಒಂದು ಸ್ವಲ್ಪ ಲಿಂಬೆ ರಸ ಹಾಕಬೇಕು ಇದಕ್ಕೆ.
ಮತ್ತು ಪುನಃ ಎಲ್ಲ ಮಿಕ್ಸ್ ಮಾಡಬೇಕು. ಈಗ ಬೀನ್ಸ್ ಪಲ್ಯ ರೆಸಿಪಿ ರೆಡಿ ಆಯಿತು. ಈಗ ನನ್ನ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.